ನಮಸ್ಕಾರ ಸ್ನೇಹಿತರೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೊದಲ ಟೆಸ್ಟ್ನ 3ನೇ ದಿನದಾಟದಲ್ಲಿ ಭಾರತದ ಬಿಗಿ ದಾಳಿಗೆ ನಲುಗಿದ ಇಂಗ್ಲೆಂಡ್ ತಂಡ. ಓಲಿ ಪೋಪ್ ಶತಕಕ್ಕೆ ದಂಗಾದ ಟೀಂ ಇಂಡಿಯಾ. ವಿಶ್ವ ದಾಖಲೆ ನಿರ್ಮಿಸಿದ ರವಿಚಂದ್ರನ್ ಅಶ್ವಿನ್. ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮೊದಲು ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅದೇ ರೀತಿ ಸ್ನೇಹಿತರೆ, ಇಲ್ಲಿಂದ ಟೀಂ ಇಂಡಿಯಾವು ಮೊದಲ ಟೆಸ್ಟ್ ಪಂದ್ಯವನ್ನು ಗೆಲ್ಲಬಹುದಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ಅನಿಸಿಕೆಗಳನ್ನು ಸಹ ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು ಸ್ನೇಹಿತರೆ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಹೈದರಾಬಾದ್ ಟೆಸ್ಟ್ನ 3ನೇ ದಿನ ಸಾಕಷ್ಟು ರೋಚಕತೆಯನ್ನ ಸೃಷ್ಟಿಸಿತ್ತು. ಆರಂಭಿಕ 2 ದಿನ ಸಂಪೂರ್ಣ ಮೇಲುಗೈ ಸಾಧಿಸಿದ ಭಾರತಕ್ಕೆ 3ನೇ ದಿನದಾಟದಲ್ಲಿ ಇಂಗ್ಲೆಂಡ್ ತಂಡವು ತಕ್ಕ ತಿರುಗೇಟನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಓಲಿ ಪೋಪ್ ಆಕರ್ಷಕ ಅರ್ಧಶತಕ ಸಿಡಿಸಿ ಇಂಗ್ಲೆಂಡ್ ತಂಡವನ್ನ ಇನ್ನಿಂಗ್ಸ್ ಸೋಲಿನಿಂದ ಪಾರು ಮಾಡಿದ್ದಾರೆ. ಪೋಪ್ ರವರ ಶತಕದಾಟದಿಂದಾಗಿ ಇಂಗ್ಲೆಂಡ್ ತಂಡವು ಇದೀಗ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮತ್ತೊಮ್ಮೆ ಕಂಬ್ಯಾಕ್ ಮಾಡಿದೆ. ಇದೀಗ 3ನೇ ದಿನದಾಟದ ಅಂತ್ಯಕ್ಕೆ ಇಂಗ್ಲೆಂಡ್ ತಂಡವು 6 ವಿಕೆಟ್ ಕಳೆದುಕೊಂಡು 316 ರನ್ ಸಿಡಿಸಿದೆ. ಈ ಮುಖೇನವಾಗಿ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡವು 126 ರನ್ಗಳ ಮುನ್ನಡೆಯನ್ನ ಪಡೆದುಕೊಂಡಿದೆ. ಸ್ನೇಹಿತರೆ, ಅತ್ತ ಇಂಗ್ಲೆಂಡ್ ತಂಡದ ಪರ ಓಲಿ ಪೋಪ್ ರವರು 148 ರನ್ ಹಾಗೂ ಆರ್ ಅಹಮದ್ ರವರು 16 ರನ್ ಸಿಡಿಸಿ 4ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ. ಸ್ನೇಹಿತರೆ, ಹೌದು, 3ನೇ ದಿನದಾಟದಲ್ಲಿ 436 ರನ್ಗಳಿಗೆ ಆಲ್ಔಟ್ ಆದ ಟೀಂ ಇಂಡಿಯಾ ಭಾರಿ ಮುನ್ನಡೆಯೊಂದಿಗೆ ಇಂಗ್ಲೆಂಡ್ ತಂಡವನ್ನ 2ನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡಲು ಆಹ್ವಾನವನ್ನ ನೀಡಿತು. ಇಂಗ್ಲೆಂಡ್ ತಂಡವನ್ನ ಬೇಗ ಆಲ್ಔಟ್ ಮಾಡಿ ಇನ್ನಿಂಗ್ಸ್ ಗೆಲುವಿನ ಲೆಕ್ಕಾಚಾರದಲ್ಲಿ ಟೀಂ ಇಂಡಿಯಾ ಇತ್ತು. ಅದರಂತೆ ಆರಂಭಿಕ ಯಶಸ್ಸನ್ನ ಸಹ ಪಡೆದುಕೊಂಡಿತ್ತು. ಆದರೆ ಓಲಿ ಪೋಪ್ ಹಾಗೂ ನಾಯಕ ಬೆನ್ ಸ್ಟೋಕ್ಸ್ ರವರ ಜೊತೆಯಾಟವು ಟೀಂ ಇಂಡಿಯಾದ ಎಲ್ಲ ಲೆಕ್ಕಾಚಾರಗಳನ್ನೆಲ್ಲ ಬೂಡಮೇಲು ಮಾಡಿತು. ಸ್ನೇಹಿತರೆ, ಪೋಪ್ ರವರ ಸೆಂಚುರಿಯಿಂದಾಗಿ ಇಂಗ್ಲೆಂಡ್ ತಂಡವು ಇನ್ನಿಂಗ್ಸ್ ಸೋಲಿನ ಆತಂಕದಿಂದ ಪಾರಾಯಿತು. ಇಷ್ಟೇ ಅಲ್ಲ, ಮುನ್ನಡೆಯನ್ನು ಸಹ ಪಡೆದುಕೊಂಡಿತು. ಸೆಂಚುರಿ ಬಳಿಕವೂ ಪೋಪ್ ರವರ ಹೋರಾಟ ಮುಂದುವರಿತು. ದಿನದಾಟದ ಅಂತ್ಯದ ವೇಳೆ ಬೆನ್ ಸ್ಟೋಕ್ಸ್ ರವರು 34 ರನ್ ಗಳಿಸಿದ್ದ ವೇಳೆ ಅಶ್ವಿನ್ ರವರ ಬೌಲಿಂಗ್ ನಲ್ಲಿ ಕ್ಲೀನ್ ಬೋಲ್ಡ್ ಆದರು. ಇದರೊಂದಿಗೆ ಬೆನ್ ಸ್ಟೋಕ್ಸ್ ರವರನ್ನ ಟೆಸ್ಟ್ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಬಾರಿ ಅಂದ್ರೆ 7 ಬಾರಿ ಔಟ್ ಮಾಡಿದ ವಿಶ್ವ ದಾಖಲೆ ಅಶ್ವಿನ್ ರವರ ಪಾಲಾಯಿತು. ಸ್ನೇಹಿತರೆ, ಈ ಮೂಲಕ ಸುದೀರ್ಘ ಜೊತೆಯಾಟಕ್ಕೆ ಅಶ್ವಿನ್ ಅಂತ್ಯ ಹಾಡಿದರು. ಆದರೆ ಪೋಪ್ ಹಾಗೂ ಆರ್ ಅಹಮದ್ ರವರ ಜೊತೆಯಾಟವು ಆರಂಭಗೊಂಡಿದೆ. ಪೋಪ್ ಅಜಯ 148 ರನ್ ಸಿಡಿಸಿದರೆ ರೆಹಮಾನ್ ಅಹಮದ್ ರವರು 16 ರನ್ ಸಿಡಿಸಿ 4ನೇ ದಿನದಾಟಕ್ಕೆ ಕ್ರೀಸ್ ಕಾಯ್ದಿರಿಸಿಕೊಂಡಿದ್ದಾರೆ. ಒಟ್ನಲ್ಲಿ ಮೊದಲ ಟೆಸ್ಟ್ನ 2 ದಿನಗಳಲ್ಲಿಯೂ ಸೈಲೆಂಟ್ ಆಗಿದ್ದ ಇಂಗ್ಲೆಂಡ್ ತಂಡವು ಇದೀಗ 3ನೇ ದಿನದಾಟದಲ್ಲಿ ಭಾರಿ ಕಂಬ್ಯಾಕ್ ಮಾಡಿದೆ. ಸ್ನೇಹಿತರೆ, ಇದೇ ಕಾರಣದಿಂದಾಗಿ ಇದೀಗ 4ನೇ ದಿನವೂ ಕೂಡ ಸಾಕಷ್ಟು ರೋಚಕತೆಯನ್ನ ಸೃಷ್ಟಿಸಿದೆ. ಇಲ್ಲಿಂದ ಮೊದಲ ಟೆಸ್ಟ್ ಪಂದ್ಯವು ಯಾವ ಕಡೆ ವಾಲುತ್ತೆ ಅನ್ನೋದನ್ನ ಕಾದು ನೋಡೋಣ. ವಿಡಿಯೋವನ್ನ ಎಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.